ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ವರಮಹಾಲಕ್ಷ್ಮಿಗೋಸ್ಕರ ತುಂಬ ಬಿಸಿ ಇದೆ. ಹಾಗೆಯೇ ಅಪ್ಪ ಕೂಡ ಲಾಚೆಗೆ ಪಾರ್ಕಿಂಗ್ ಕೊಂಡು ಕಾಯಿ ಸುಲಿಯಕ್ಕೆ ಹೋಗ್ತಿದೆ. ನೀನಿನ್ನು ಸ್ನಾನ ಮಾಡಿಲ್ಲ, ಯಾಕೆ? ನಾನು ಹೋಗಿದ್ದೆ. ಬಾಯ್. ಈ ವಿಡಿಯೋ ಇಷ್ಟ ಆಗಿದೆ ನೋಡಿ. ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನಗೂ ಮೊದಲೇ ನನ್ನ ಮಗನೇ ಹೇಳ್ಬಿಟ್ಟಿದ್ದಾರೆ ವೆಲ್ಕಮ್ ಬ್ಯಾಕ್. ಸೊ ನಮ್ಮ ಮನೆ ವರಮಹಾಲಕ್ಷ್ಮಿ ಬ್ಲಾಗ್ ಆಗಿರುತ್ತೆ ಇವತ್ತಿಂದು. ಸೊ ನಮ್ಮ ಮನೆಯವ್ರ ಅಜ್ಜಿ ನನ್ನ ಮದುವೆ ಮುಂಚೆಯಿಂದನೂ ವರಮಹಾಲಕ್ಷ್ಮಿ ವ್ರತ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ನಾನು ಅದೇ ತರ ಒಂದ್ ವರ್ಷನೂ ಬಿಟ್ಟಿಲ್ಲ ಅನ್ಕೊಂತೀನಿ. ಸೊ ನಾನು ಮಾಡ್ಕೊಂಡ್ ಬಂದಿದ್ದೀನಿ. ಕ್ಲೀನಿಂಗ್ ಎಲ್ಲ ನಾನು ಡೈಲಿ ನನ್ನ ಗಣೇಶ್ಗೆ ಬಿಟ್ಟು ಅವ್ನ ಸ್ಕೂಲಿಂದ ಬರೋ ಅಷ್ಟೊಳಗೆ ಸ್ವಲ್ಪ ಸ್ವಲ್ಪ ಒಳಗಡೆದೆಲ್ಲ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ ಹೊರಗಡೆ ಮಾತ್ರ ಮಾಡ್ಕೊಳಕ್ಕಾಗಿಲ್ಲ. ಸೊ 3 ಜನನು ರಜಾ ಹಾಕಿದ್ರು. 3 ಜನಕ್ಕೂ ರಜಾ ಇರ್ಲಿಲ್ಲ. ಅಪ್ಪ ಮಕ್ಕಳು 3 ಜನನು ರಜಾ ಹಾಕಿದ್ರು. ರಜಾ ಹಾಕ್ಬಿಟ್ಟು ಹೊರಗಡೆ ಎಲ್ಲ ಅವ್ರು ಕ್ಲೀನ್ ಮಾಡ್ಕೊಟ್ರು. ವಾಲ್ ಟೈಲ್ಸ್, ಪಾರ್ಕಿಂಗ್ ಎಲ್ಲ ನಮ್ಮ ಮನೆಯವರು ಮಗ ಸೇರ್ಕೊಂಡು ಕ್ಲೀನ್ ಮಾಡ್ಕೊಟ್ರು. ಈಸಿಯಾಗಿ ಆಗೋ ತರದ್ದು ಸ್ವಲ್ಪ ಹಂಗೆ ಪ್ರಸಾದಕ್ಕೂ ಆಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಸ್ನಾನ ಮಾಡ್ಕೊಂಡು ಬಂದು ಕಾಬೂಲ್ ಕಡ್ಡೆಗಳು ನೆನ್ಸಿದ್ದೆ ಹಿಂದಿನ ದಿನನೇ. ಸ್ವಲ್ಪ ಕಾಬೂಲ್ ಕಡ್ಡೆಗಳು ಉಸ್ಲಿ ಮಾಡ್ಕೊಳ್ಳೋಣ. ಜೊತೆಗೆ ಹಾಲಲ್ಲಿ ಏನೇ ತಯಾರು ಮಾಡಿದ್ರು ಲಕ್ಷ್ಮಿಗೆ ತುಂಬಾ ಇಷ್ಟ ಅಂತಾರೆ. ಸೊ ಅದಕ್ಕೆ ಹಾಲು ಹಾಕ್ಬಿಟ್ಟು ಅಕ್ಕಿ ಪಾಯಸ ಮಾಡ್ಕೊಂತ ಇದೀನಿ. ಆಕ್ಚುಲಿ ವರಮಹಾಲಕ್ಷ್ಮಿ ಹಿಂದಿನ ದಿನನೇ ಆಲ್ಮೋಸ್ಟ್ ನಾನು ಸೀರೆ ಉಡ್ಸಿ ಬಿಟ್ಟಿರ್ತಿದ್ದೆ. ಈ ಸಲ ಆಗ್ಲಿಲ್ಲ. ಸೊ ಹಂಗಾಗಿ ಎಲ್ಲ ಬೆಳಗ್ಗೆ ಎದ್ದೇ ಮಾಡ್ಕೊಂಡಿದ್ದಾಗಿದೆ. ಬಿನ್ಗೆ ಬಾಯಿ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ತೆಂಗಿನಕಾಯಿ ದೊಡ್ಡದ್ ಬೇಕು. ಎಲ್ಲ ಚಿಕ್ಕ ಚಿಕ್ಕ ತಗೊಂಡ್ಬಂದ್ಬಿಟ್ಟಿದ್ದೆ ತೆಂಗಿನಕಾಯಿ. ಅದಕ್ಕೆ ನಮ್ಮ ಮನೆಯವ್ರು ಯಾವ್ದು ಅಡ್ಜಸ್ಟ್ ಆಗುತ್ತೆ ನೋಡ್ಕೊಂಡು ಅದು ಸ್ವಲ್ಪ ಅರಿಶಿನ ಹಚ್ಚಕ್ಕೆ ಕರೆಕ್ಟ್ ಸೂಟಬಲ್ ಆಗೋ ತರದಿಂದ ಸೆಲೆಕ್ಟ್ ಮಾಡ್ಕೊಡಿ ಅಂದ್ರೆ ನಮ್ಮ ಮನೆಯವ್ರು ಸೆಲೆಕ್ಟ್ ಮಾಡ್ಕೊಟ್ರು. ಅಷ್ಟೊತ್ತಿಗೆ ನಾನು ಸ್ವಲ್ಪ ಅಕ್ಷತೆ ಅನ್ನೋಲೆಲ್ಲ ರೆಡಿ ಮಾಡ್ಕೊಂಡೆ. ಪ್ರತಿ ಸತಿ ತೆಂಗಿನಕಾಯಿಗೆ ಅರಿಶಿನ ನೀರ್ ಕದ್ಬಿಟ್ಟು ಹಚ್ಬಿಟ್ಟು 1-2 ದಿನ ಒಣಗಿಸ್ತಿದ್ದೆ. ಈ ಸಲ ನಾನು ಇನ್ಸ್ಟಾಗ್ರಾಮ್ ಎಲ್ಲ ಯೂಟ್ಯೂಬ್ ಎಲ್ಲ ನೋಡಿದ್ದೆ ಅನ್ಕೊಂತೀನಿ. ಟೀ ಸೋಸೋ ಕಾಫಿ ಎಲ್ಲ ನೀಟಾಗಿ ವಾಶ್ ಮಾಡ್ಬಿಟ್ಟು ಒಣಗಿಸ್ಬಿಟ್ಟು ನಾವು ಅರಿಶಿನ ತೆಂಗಿನಕಾಯಿ ಮೇಲೆ ಜಸ್ಟ್ ಹಿಂಗ್ ಮಾಡಿದ್ರೆ ಸಾಕು, ನೀಟಾಗಿ ಅಂಟ್ಕೊಳುತ್ತೆ. ಎಷ್ಟು ಬೇಗ ಅಂದ್ರೆ ಅಷ್ಟು ಬೇಗ ಈಸಿಯಾಗಿ 1 ನಿಮಿಷಕ್ಕೆ ಆಗೋಯ್ತು. ಈ ಟಿಪ್ಸ್ ನಿಮ್ಗೂ ಯೂಸ್ಫುಲ್ ಆಗುತ್ತೆ ಅನ್ಕೊಂತೀನಿ. ಯೂಸ್ಫುಲ್ ಆದ್ರೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಬೆಳಗ್ಗೆ ತಿಂಡಿ ಅಂತ ಏನು ಮಾಡ್ಕೊಡಕ್ ಹೋಗ್ಲಿಲ್ಲ. ಮತ್ತೆ ಮಾಡು, ತಿನ್ನು, ತೊಳಿ, ಮತ್ತೆ ಎಂಜಿಲ ಬೆಂಜಿ ಆಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ಲಿಲ್ಲ. ಸೊ ಅದಕ್ಕೆ ಅಪ್ಪ ಮಗನಿಗೆ ಸ್ವಲ್ಪ ಹಾಲು ಬಿಸಿ ಮಾಡ್ಕೊಟ್ಟೆ. ಎದ್ದಳು ಏನ್ ಏಯ್ ಎದ್ ಕುಡೀರಿ ನೀವು. ಹುಡುಗಿಸ್ಕೊಂಡಿರ ಮಜಾ ನೋಡು, ಮಜಾ ಹೆಂಗೈತೆ. ಸೊ ನಾನ್ ಸ್ನಾನ ಮಾಡಿ ಬಂದು ಅಡುಗೆ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಗಗನ ಸ್ನಾನ ಮಾಡ್ಕೊಂಡ್ ಬಂದು ದೇವ್ರ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡು. ಸ್ಯಾರಿ ಸಾಫ್ಟ್ ಆಗಿದ್ದರಿಂದ ಸ್ವಲ್ಪ ಬೇಗನೆ ಆಯ್ತು. ಸ್ವಲ್ಪ ರಫ್ ಆಗಿ ತುಂಬಾ ವೆಯ್ಟ್ ಇದ್ರೆ ತುಂಬಾ ಕಷ್ಟ ಉಡ್ಸೋದಕ್ಕೆ. ನಾನು ಇವತ್ತು ನಮ್ಮ ಅಕ್ಕ ರಂಗೋಲಿ ಬಿಡಿಸ್ತಾಳೆ. ಇವತ್ತು ವರಮಹಾಲಕ್ಷ್ಮಿಗೋಸ್ಕರ ನಾವು ಏನೋ ಮಾಡ್ತಿದ್ವಿ. ಹಂಗೇನೆ ಆಚೆಗೂ ಅಕ್ಕ ಒಂದ್ರಲ್ಲಿ ಇವಾಗ ಒಳಗೂ ಮಮ್ಮಿ ರಂಗೋಲಿ ಮೂಡಿಸ್ತಾ ಇತ್ತು ನೋಡಿ. ಅಮ್ಮ ಹಂಗೇನೆ ಅಪ್ಪನು ತೋರಿಸ್ತೀನಿ. ಟಿವಿ ಟೇಬಲ್ ಮೇಲೆಲ್ಲ ಬಿಡಿಸ್ತಾ ಇದ್ದ ನೋಡಿ ನಮ್ಮಮ್ಮ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ನೋಡಿ. ಕಳಸ ಸ್ಥಾಪನೆಗೆ ನಾನು ಶಂಕು ಚಕ್ರ ಮತ್ತೆ ಕವಡೆ ಆಗಿರ್ಬೋದು, ಕಮಲ ಬೀಜ, ಜೊತೆಗೆ ಒಂದ್ ಸ್ವಲ್ಪ 4 ಲವಂಗ, ಜೊತೆಗೆ ಏಲಕ್ಕಿ, ಜೊತೆಗೆ ಅರಿಶಿನ, ಕುಂಕುಮ, ಅಡಿಕೆ, ದಪ್ಪ ಉಂಡಡಿಕೆ ಬರುತ್ತಲ್ಲ ಅದು 1 ಅಡಿಕೆ, 1 ಆದ್ರೂ ಆಗಿರ್ಬೋದು, 2 ಆದ್ರೂ ಆಗಿರ್ಬೋದು. ಮತ್ತೆ ಬೆಳ್ಳಿಕಾಯಿನಿದ್ರೆ ಬೆಳ್ಳಿಕಾಯಿನ ಹಾಕ್ಬೋದು, ಇಲ್ಲಾಂದ್ರೆ ಮಾಮೂಲಿ ಕಾಯಿನಾದ್ರೆ ಮಾಮೂಲಿ ಕಾಯಿನ ಹಾಕ್ಬೋದು. ಹಾಗೆ ಲಾವಂಚೆ ಬೇರು ಮತ್ತೆ ಗುಲ್ಗಂಜಿ. ಕೆಲವರೆಲ್ಲ ಡ್ರೈ ಫ್ರೂಟ್ಸ್ ಅನ್ನು ಹಾಕ್ತಾರೆ. ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾ ಇಲ್ಲ. ಅದ್ರೊಳಗಡೆ ಕೊಳಿಬಾರ್ದು ಅನ್ನೋದಕ್ಕೋಸ್ಕರ, ಕೊಳೆದ್ಬಿಡುತ್ತಲ್ವ ಡ್ರೈ ಫ್ರೂಟ್ಸ್ ಎಲ್ಲ. ಸೊ ಅದಕ್ಕೋಸ್ಕರ ನಾನು ಡ್ರೈ ಫ್ರೂಟ್ಸ್ ಅದ್ರೊಳಗಡೆ ಹಾಕ್ತಾ ಇಲ್ಲ. ಮೊದಲೆಲ್ಲ ಕಳಸ ಸ್ಥಾಪನೆಗೆ ಜಸ್ಟ್ ಅರಿಶಿನ, ಕುಂಕುಮ, ಹೂವು, ಅಕ್ಷತೆ ಅದು ಮಾತ್ರ ಹಾಕೊಂತ ಇದ್ವಿ. ಇವಾಗ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲಿ ಎಲ್ಲ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಅದು ಹಾಕ್ಬೇಕು, ಇದು ಹಾಕ್ಬೇಕು ಅಂತ. ಸೊ ಒಂಥರ ಒಳ್ಳೇದೇ. ನಮ್ಮ ಆಚರಣೆಗಳು ಇನ್ನೂ ಮರ್ತಿಲ್ಲ, ಇನ್ನು ಜಾಸ್ತಿ ಆಗ್ತಾ ಇದೆ ಅಂದ್ಕೊಳ್ಳೋದಕ್ಕೆ ಒಂಥರ ಖುಷಿನೇ ಆಗುತ್ತೆ. ಸೊ ಗೊತ್ತಿಲ್ಲದೆ ಇರೋದನ್ನ ತಿಳ್ಕೊಂಡು ಮಾಡೋದೇ ಏನ್ ತಪ್ಪಿಲ್ವಲ್ಲ. ಸೊ ಫೈನಲಿ ಪ್ರಸಾದಕ್ಕೆ ಹಾಲಕ್ಕಿ ಪಾಯಸ ಆಯ್ತು. ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ನಾನು ತುಪ್ಪದಲ್ಲಿ ಹುರಿದು ಒಬ್ಬರನ್ನೇ ಹಾಕೊಂಡೆ. ಮಿಕ್ಕಿದ್ದು ಕಡಲೆಕಾಳು ಉಸ್ಲಿ ಆಗಿರ್ಬೋದು, ಚಿತ್ರಾನ್ನ, ಏನೇನ್ ಬೇಕೋ ಅದೆಲ್ಲ ನಮ್ಮ ಮನೆಯವ್ರು ಬಂದು ಜಾಯಿನ್ ಆಗಿ ಅವ್ರು ಕಂಪ್ಲೀಟ್ ಮಾಡ್ಕೊಟ್ರು. ನಾನು ಪೂಜೆ ಕಡೆ ಕಾನ್ಸಂಟ್ರೇಷನ್ ಮಾಡ್ಕೊಂಡೆ. ಹಾಗೆ ಕಂಕಣನು ಎಲ್ಲ ಗಗನನೇ ರೆಡಿ ಮಾಡಿದ್ಲು. ಸೊ ಅದನ್ನೆಲ್ಲ ಮಗಳಿಗೂ ಮನೆಯವ್ರಿಗೂ ಎಲ್ಲ ಕಟ್ಬಿಟ್ಟು ನಾನು ಕಟ್ಟಿಸ್ಕೊಂಡೆ. ಸೊ ಎಲ್ಲ ರೆಡಿ ಮಾಡ್ಕೊಂಡು ದೀಪ ಹಚ್ಕೊಂಡು, ದೀಪ ನಾವು ಹಚ್ಬೇಕಾದ್ರೆ ನಾವು ಎಣ್ಣೆ ಹಾಕಿಡೋದಕ್ಕಿಂತ ಸ್ವಲ್ಪ ಮುಂಚೆನೆ ನಾವು ಎಣ್ಣೆ ಹಾಕಿಟ್ರೆ ದೀಪ ಸ್ವಲ್ಪ ಚೆನ್ನಾಗಿ ನೆಂದಿರುತ್ತೆ, ಚೆನ್ನಾಗಿ ಉರಿಯುತ್ತೆ.
ಈಗ ಪೂಜೆ ಮಾಡ್ಬೇಕಾದ್ರೆ ಕೆಡ್ತಾ ಇರೋದು ಒಂಥರ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತಲ್ವಾ. ಸೊ ಅಡ್ವಾನ್ಸ್ ಆಗಿ ಮುಂಚೆನೆ ನಾವು ಎಣ್ಣೆ ಬಿಟ್ಟು ಹಚ್ಚೋದ್ರಿಂದ ಚೆನ್ನಾಗಿ ಉರಿಯುತ್ತೆ ದೀಪ. ಕೆಲವರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರಿಗೆ ಗೊತ್ತಿರ್ಲಿ ಅನ್ನೋದಕ್ಕೋಸ್ಕರ ಹೇಳ್ದೆ. ಸೊ ಇಷ್ಟ ಆದ್ರೆ ನಿಮ್ಗೆ ಒಂದು ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ನಮ್ಮನೇಲಿ ನಾನು ತುಂಬಾ ಸಿಂಪಲ್ ಆಗೇ ಮಾಡ್ಕೊಂತೀನಿ ಮೊದ್ಲಿಂದಾನು ಅಷ್ಟೇ. ತುಂಬಾ ಇಲ್ದಂಗೂ ಮಾಡಕ್ ಹೋಗಲ್ಲ, ಹಂಗಂತ ತುಂಬಾ ಗ್ರ್ಯಾಂಡ್ ಆಗೂ ಮಾಡಕ್ ಹೋಗಲ್ಲ. ಅಕ್ಕಪಕ್ಕದ ಜನವ್ರಿಗೆ ಮಾತ್ರ ಕುಂಕುಮಕ್ಕೆ ಕರ್ದ್ಬಿಟ್ಟು ಸ್ವಲ್ಪ ಸಿಂಪಲ್ ಆಗೇ ಮಾಡ್ಕೊಂತೀನಿ. ತಾಯಿ ಲಕ್ಷ್ಮೀನ್ ಇಷ್ಟೇ ಕೇಳ್ಕೊಳ್ಳೋದು. ನಾನು ಇನ್ನು ತುಂಬಾ ಚೆನ್ನಾಗಾಗೋದು ಅದು ದೇವ್ರಿಗೆ ಬಿಟ್ಟಿದ್ದು. ಇನ್ನೂ ಮಾಡ್ದಂಗ್ ಆಗದೆ ಇರೋ ತರ ಇಟ್ಕೊಂಡು ಅಟ್ಲೀಸ್ಟ್ ಇದೇ ತರ ಮಾಡೋ ತರ ಒಂದು ಶಕ್ತಿ ಕೊಟ್ಕೊಂಡು ಹೋಗ್ಲಿ ಅಂತ ಕೇಳ್ಕೊಂತೀನಿ ಮಹಾಲಕ್ಷ್ಮಿನ. ಮಹಾಲಕ್ಷ್ಮಿ ವ್ರತ ಫೈನಲ್ ಆಗಿ ಮನೆಯವ್ರೆಲ್ರೂ ಸೇರ್ಕೊಂಡ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಸೊ ಅಪರೂಪಕ್ಕೆ ಎಲ್ರು ರಜಾ ಹಾಕೊಂಡು ಮನೆಯವ್ರೆಲ್ರೂ ಸೇರ್ಕೊಂಡು ಖುಷಿಯಿಂದ ವ್ರತ ಮಾಡ್ತಾ ಇದೀವಿ. ನನಗೆ ಗೊತ್ತಿರೋ ತರ ಒಂದು ಪೂಜೆ ಮಾಡ್ಕೊಂಡು ಅಷ್ಟೋತ್ತರ ಹೇಳ್ಕೊಂಡು, ಸೊ ಪ್ರತಿ ವರ್ಷ ಯಾವ ರೀತಿ ಮಾಡ್ತೀವೋ ಅದೇ ತರನೇ ಮಾಡ್ಕೊಂತೀನಿ. ವಿದ್ಯಾಯೇ ನಮಃ. ಓಂ ಸರ್ವಭೂತಹಿತಪ್ರದಾಯೇ ನಮಃ. ಓಂ ಶ್ರದ್ಧಯೇ ನಮಃ. ಓಂ ವಿಭೂತಾಯೇ ಪದ್ಮಾಯೇ ನಮಃ. ಓಂ ಶುಚಯೇ ನಮಃ. ಓಂ ಸ್ವಾಹಾಯೇ ನಮಃ. ಓಂ ಸ್ವಾದಾಯೇ ನಮಃ. ಓಂ ಸುಧಾಯೇ ನಮಃ. ಓಂ ಧನ್ಯಾಯೇ ನಮಃ. ಓಂ ಹಿರಣ್ಮಾಯೇ ನಮಃ. ಓಂ ಲಕ್ಷ್ಮಿಯೇ ನಮಃ. ಓಂ ನಿತ್ಯಪುಷ್ಟಾಯೇ ನಮಃ. ನಮಃ. ಓಂ ಕಮಲಾಯೇ ನಮಃ. ಓಂ ಕಾಂತಾಯೇ ನಮಃ. ಓಂ ಕಾಮಾಕ್ಷಿಯೇ ನಮಃ. ನಮಃ. ಓಂ ಪುಣ್ಯಗಂಧ ಇಂದಿರಾಯೇ ನಮಃ. ಓಂ ಇಂದು ಶೀತಲಾಯೇ ನಮಃ. ಓಂ ಆಹ್ಲಾದ ಜನನ್ಯೇ ನಮಃ. ಓಂ ಪುಷ್ಟಿಯೇ ನಮಃ. ಓಂ ಶಿವಾಯೇ ನಮಃ. ಓಂ ಶಿವಕರ್ಯೇ ನಮಃ. ಓಂ ತುಷ್ಟಿಯೇ ನಮಃ. ಓಂ ದಾರಿದ್ರ್ಯ ನಾಶಿನಿಯೇ ನಮಃ. ಓಂ ಹೇಮಮಾಲಿನ್ಯೇ ನಮಃ. ಓಂ ಧನಧಾನ್ಯಕಾರಿಯೇ ನಮಃ. ಓಂ ಸಿದ್ಧಯೇ ನಮಃ. ಓಂ ಶ್ರಯಣ ಸಮಾಶ್ರಿತಾಯೇ ನಮಃ. ಓಂ ದಾರಿದ್ರ್ಯ ಧ್ವಂಸಿನಿಯೇ ನಮಃ. ಓಂ ದೇವಿಯೇ ನಮಃ. ಓಂ ಸರ್ವೋಗಾಯೇ ನಮಃ. ಓಂ ಮಹಾಕಾಳಿಯೇ ನಮಃ. ಓಂ ಬ್ರಹ್ಮ ವಿಷ್ಣು ಶಿವಾತ್ಮಿಕಾಯೇ ನಮಃ. ಓಂ ಕಮಲಾಕ್ಷ್ಮಿಯೇ ನಮಃ. ಓಂ ಸತ್ಯಲಕ್ಷ್ಮಿಯೇ ನಮಃ. ಓಂ ಭೋಗಲಕ್ಷ್ಮಿಯೇ ನಮಃ. ಓಂ ಯೋಗಲಕ್ಷ್ಮೀ ನಮಃ. ಓಂ ಆದ್ಯಲಕ್ಷ್ಮೀ ನಮಃ. ಓಂ ವಿದ್ಯಾ. ಸೊ ಫೈನಲಿ ಪೂಜೆ ಎಲ್ಲ ಮುಗಿಸಿ ನನ್ ಪುಟಾಣಿಗೆ ಅಷ್ಟೊತ್ತಿಗೆ ಹೊಟ್ಟೆ ಹಸು ಸ್ಟಾರ್ಟ್ ಆಯ್ತು. ಅವನಿಗೆ ಪೂಜೆ ಮುಗಿದ ತಕ್ಷಣ ಚಿತ್ರಾನ್ನ ಹಾಕ್ಕೊಟ್ಟೆ. ಸ್ವಲ್ಪ ತಿಂದಾದ್ಮೇಲೆನೆ ಆಮೇಲೆ ನಾವು ಗೋಮಾತೆಗೆ ಒಂದ್ ಸ್ವಲ್ಪ ಪ್ರಸಾದ ಕೊಡೋಣ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಅವ್ರ ಹತ್ರನೇ ಕೊಡ್ಸೋಣ ಅಂತ ಪ್ರಸಾದ ಕೊಡಕ್ ಬಂದ್ವಿ ಗೋಮಾತೆಗೆ. ಮಳೆ ಬಂದು ಮನೆ ಅಕ್ಕಪಕ್ಕ ಸ್ವಲ್ಪ ಹಚ್ಚಿಗಾಗಿರೋದ್ರಿಂದ ಹಸುಗಳನ್ನ ಕಟ್ಟಾಕಿ ಹೋಗಿರ್ತಾರೆ ಅಲ್ಲಲ್ಲೇ. ಸೊ ಹಂಗಾಗಿ ನಾನು ಪ್ರಸಾದ ತಗೊಂಡ್ಬಂದು ಕೊಡ್ತಾ ಇದೀನಿ. ಮಕ್ಳಿಗೆ ಇದೆಲ್ಲ ಸ್ವಲ್ಪ ಚಿಕ್ಕವರಿದ್ದಾಗಿಂದಾನೇ ಅಭ್ಯಾಸ ಮಾಡ್ಬೇಕು, ಇಲ್ಲಾಂದ್ರೆ ಅವ್ರು ಭಯ ಪಡ್ತಾರೆ. ನಮ್ ಗನಿಷ್ಕು ಸ್ವಲ್ಪನೇ ಭಯ, ಸ್ವಲ್ಪ ಅಂದ್ರೆ ತುಂಬಾ ಭಯ ಪಡ್ತಿರಲಿಲ್ಲ, ಆದ್ರೂ ಸ್ವಲ್ಪ ಭಯ ಪಡ್ತಿದ್ದ. ಹತ್ರಕ್ ಹೋಗಿ ಕೊಡೋದಕ್ಕೆ ಅದೆಲ್ಲಿ ಕಚ್ಕೊಂಡ್ಬಿಡುತ್ತೋ ಕೈ, ಏನ್ ತಿಂದ್ಬಿಡ್ತಾವ ಅನ್ನೋ ತರ ಸ್ವಲ್ಪ ಹೆದರ್ಕೊಂತಿದ್ರು. ನಂಗ್ ಸ್ವಲ್ಪ ಅಭ್ಯಾಸ ಆಗಿರೋದ್ರಿಂದ ಏನು ಅನ್ನಿಸ್ಲಿಲ್ಲ. ಸೊ ಫೈನಲಿ ಗೋಮಾತೆಗೂ ಸಹ ಪ್ರಸಾದ ಕೊಟ್ಟಾಯ್ತು. ಸೊ ಪ್ರಸಾದನೂ ಅಷ್ಟೇ, ಒಂದು ಬೇರೆ ಟೈಮಲ್ಲಿ ಮಾಡೋ ತಿಂಡಿಗಳಿಗಿಂತ ಅವತ್ತಿನ ದಿನ ನಾವ್ ಏನೇ ಮಾಡ್ಲಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗುತ್ತೆ. ಎಲ್ಲ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ವಿ ನನ್ ಮಗಳು ತಿಂದು. ಅಷ್ಟೊತ್ತಿಗೆ ನನ್ ತಮ್ಮ ಹೆಂಡತಿ ಅವ್ರ ಮಗಳು ಸಹ ಬಂದ್ರು. ಅವಳು ಸಹ ಕೈ ಮುಗ್ದು, ಪುಟಾಣಿ ಸಿಕ್ಕಾಬಟ್ಟೆ ತುಂಟಿ, ನನ್ ಮಗನ್ ತರನೇ ಸಿಕ್ಕಾಬಟ್ಟೆ ಆಕ್ಟಿವ್, ಸಿಕ್ಕಾಬಟ್ಟೆ ತುಂಟಿ. ಸೊ ನನ್ ಸೊಸೆ ತುಂಬಾ ಕ್ಯೂಟ್ ಆಗಿ ಬಂದಿದ್ದು, ಲಂಗ ಬ್ಲೌಸ್ ಹಾಕೊಂಡು, ಬಳೆ ಹಾಕೊಂಡು, ಸರ ಹಾಕೊಂಡು. ಹೆಣ್ಮಕ್ಳಿಗೆ ಹಂಗೆ ಅಲ್ವಾ, ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಬಳೆ, ಸರ, ಹೂವು ಎಲ್ಲ. ಅವ್ರ ಮಾಮೂನಿಗೇನೋ ಮೆಹಂದಿ ಹಾಕೊಂಡಿದ್ಲಂತೆ, ತೋರಿಸ್ತಾ ಇದ್ಲು ಮೆಹಂದಿ ಹಾಕೊಂಡಿದೀನಿ ನೋಡು ಅಂತವ. ಸಖತ್ ಮಾತಾಡ್ತವೆ ಈಗಿನ ಮಕ್ಳೇ ಅಷ್ಟೇ ಅನ್ಸುತ್ತೆ, ತುಂಬಾ ಮಾತಾಡ್ತಾರೆ. ಸೊ ನಮ್ಮನೆಗ್ ಬಂದ ಮೊದಲನೇ ಮುತ್ತೈದೆಗೆ ನಾನು ಸಹ ಅರಿಶಿನ ಕುಂಕುಮ ಕೊಟ್ಟೆ. ಹಂಗೆ ನಮ್ಮನೆ ಪುಟ್ಟಲಕ್ಷ್ಮಿನೂ ಅರಿಶಿನ ಕುಂಕುಮ ತಗೊಂಡ್ಲು. ಸೊ ಫೈನಲಿ ನಮ್ಮ ಮನೆ ವರಮಹಾಲಕ್ಷ್ಮಿ ವ್ರತ ಈ ವರ್ಷ ತುಂಬಾನೇ ಚೆನ್ನಾಗಾಯ್ತು ಅಂತ ಹೇಳ್ಬೋದು. ನಂದು ವರಮಹಾಲಕ್ಷ್ಮಿಯಲ್ಲಿ ಸಿಲ್ಕ್ ಸೀರೆ ನೋಡಿದ್ರಲ್ಲ, ತುಂಬಾ ಚೆನ್ನಾಗಿದೆ ಕಲರು. ಆ ಸೀರೆದೇನಾದ್ರು ಲಿಂಕ್ ಬೇಕಂದ್ರೆ ನಾನೊಂದು ಬ್ಲಾಗ್ ಅಪ್ಲೋಡ್ ಮಾಡಿದೀನಿ, ಮೊಳಕಾಲ್ 3 ಅಂತ. ಅವ್ರದ್ದು ಅಡ್ರೆಸ್ ಆಗಿರ್ಬೋದು, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಪ್ರತಿಯೊಂದು ಸಿಗುತ್ತೆ ನಿಮ್ಗೆ. ತುಂಬಾ ಕ್ವಾಲಿಟಿ ಇರುತ್ತೆ, ಹಂಗೆ ಕಲರ್ ಕಾಂಬಿನೇಷನ್ಸ್ ತುಂಬಾ ಚೆನ್ನಾಗಿರುತ್ತೆ.
ಸೊ ಈವ್ನಿಂಗು ನೈಟ್ ಆಲ್ಮೋಸ್ಟ್ 9 ಗಂಟೆ 9:30 ಆಗಿತ್ತು. ಎಲ್ಲ ಮುತ್ತೈದೆಯರು ಬಂದು ಹೋದ್ಮೇಲೆ ನಾನು ಕೆಂಪು ಆರತಿನ ಮಾಡ್ಕೊಂಡೆ ಮಹಾಲಕ್ಷ್ಮಿಗೆ. ಕೆಂಪು ನೀರು, ಅರಿಶಿನ ಮತ್ತೆ ಒಂದ್ ಸ್ವಲ್ಪ ಸುಣ್ಣ ಹಾಕ್ಬಿಟ್ಟು ಕದ್ರಿದ್ರೆ ಅದು ಕೆಂಪು ನೀರಾಗುತ್ತೆ. ಇಷ್ಟು ಹೇಳ್ತಾ ನಾನು ಬ್ಲಾಗ್‌ನ ಎಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.